ತತ್ತಂದ್ರೆ ಏನು, ತೊಂಬಂದ್ರೆ ಏನು, ಹಸಿ ಅಂದ್ರೆ ಏನು? ತತ್ತಂದ್ರೆ ಅದು, ತೊಂಬಂದ್ರೆ ಜೀವ, ಹಸಿ ಅಂದ್ರೆ ತತ್ಸ್ವರೂಪವೇ ಆಗಿದ್ದೇನೆ ಅನ್ನುವಂಥದ್ದು. ಯಾವುದನ್ನ ಹಸಿ ಅಂತ ಕರಿತೀವಿ, ಅದು ನೀನೇ ಆಗಿದ್ದೀಯಾ. ಏನಾಗಿದ್ದೀಯಾ? ಹೆಸರಿನಿಂದ ಕರೆಯುವಂಥವನು ನೀನು ತಪ್ಪಾಗಿದ್ದೀಯಾ. ಹೀಗೆ ವಾಕ್ಯಗಳ ಭಿನ್ನತೆಯನ್ನ, ದ್ವಯ ವಾಕ್ಯಗಳು ಇದ್ದರೂ ಕೂಡ ಅದನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನುವಂತಹ ಅನೇಕ ವಿಷಯಗಳನ್ನ ನಾವು ಹಿಂದಿನ ಒಂದು 3-4 ಉಪನ್ಯಾಸಗಳಲ್ಲಿ ದೇವದತ್ತನ ಉದಾಹರಣೆಯನ್ನು ತಗೊಂಡು, ಜಹತ್ ಅಜಹತ್ತು, ಜಹತ್ ಅಜಹತ್ ಲಕ್ಷಣವನ್ನು ತಗೊಂಡು, ಭಾಗತ್ಯಾಗ ಲಕ್ಷಣ ತಗೊಂಡು ತುಂಬಾ ದೀರ್ಘವಾಗಿ ಅಲ್ಲದೆ ಇದ್ರೂ ಒಂದಿಷ್ಟು ಇಷ್ಟೇನೋ ಕೇಳಿದ್ದೀವಿ ಅನ್ನೋ ಹಾಗೆ ಮಹಾವಾಕ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ, ಆ ಸತ್ಸ್ವರೂಪ ಅಂತಕ್ಕಂತಹದ್ದು ತನ್ನ ನಿಜವಾದ ಸ್ವರೂಪದಿಂದ ನಾವು ನೋಡಿದಾಗ ಪಂಚಕೋಶಗಳನ್ನ ತೆಗೆದಾಗ ಉಳಿತಕ್ಕಂಥದ್ದು ಅಂತ ಏನ್ ಹೇಳಿದ್ವಿ. ಹಾಗೆ ಜಗತ್ತನ್ನ ತೆಗೆದಾಗ 2 ಉಪಾಧಿಗಳು, ಆ 2 ಉಪಾಧಿಯನ್ನ ತೆಗೆದಾಗ ಇರುವಂತಹದ್ದು ಒಂದೇ ಬ್ರಹ್ಮ ವಸ್ತು ಅನ್ನುವಂತಹದ್ದನ್ನು ವಾಕ್ಯವನ್ನ, ತತ್ಸ್ವರೂಪವನ್ನ ನಿರ್ಣಯ ಮಾಡಿದ ಮೇಲೆ, ಸೊ ಆ ನಿರ್ಣಯವನ್ನ ಈಗ ಆ ನಿರ್ಣಯದಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸಬೇಕಾಗಿದೆ. ಯಾವುದನ್ನ ಜ್ಞಾನದಿಂದ ತಿಳ್ಕೊಂಡಿವೋ, ಯಾವುದನ್ನ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು, ಆ ಬುದ್ಧಿಯಿಂದ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಆ ಸ್ವರೂಪವನ್ನ ಏಕಾಕಾರವಾಗಿ ನಿಲ್ಲಿಸಬೇಕು. ಈ ಏಕಾಕಾರವಾಗಿ ನಿಲ್ಲಿಸುವಾಗ ಅದರದೇ ಆಗಿರ್ತಕ್ಕಂತಹ ಒಂದು ಮೆಥಡ್ ಇದೆ. ಯಾಕೆಂದ್ರೆ ನಾವು ಯಾವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತೀವಿ, ಆಗ ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಒಂದು ಯೋಚನೆಗಳು, ಇನ್ನೊಂದು ನಿದ್ರೆ. ಆ 2ರ ಕ್ರಾಸ್ ಮಾಡಿ ಅಲ್ಲಿ ಯಾವುದನ್ನ ನಿರ್ಗುಣ ಅಂತ ಕರಿತೀವಿ, ಯಾವುದು ನಿರಂಜನ ಅಂತ ಕರಿತೀವಿ, ಯಾವುದು ಗುಣಾತೀತ ಅಂತ ಕರಿತೀವಿ, ಯಾವುದು ಅವಸ್ಥಾತ್ರಯತೀತ ಅಂತ ಕರಿತೀವಿ, ಯಾವುದನ್ನ ಪಂಚಕೋಶಾತೀತ ಅಂತ ಕರಿತೀವಿ, ಯಾವುದನ್ನ ದೇಶಕಾಲ ಅತೀತ ಅಂತ ಕರಿತೀವಿ. ಆ ಸ್ಥಿತಿ ಅಲ್ಲಿ ನಿಲ್ಲಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರದ್ದು ಅನುಭವ ಇಲ್ಲ ಅಲ್ವಾ. ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಅಲ್ಲಿ ನಿಲ್ಲಕ್ಕೆ ಬಹಳ ಕಷ್ಟ ಅದ. ಸೊ ಆ ಕಾರಣ ಆಚಾರ್ಯ ಶಂಕರರು ಆತ್ಮರತಿ ಅಥವಾ ಬ್ರಹ್ಮೋಪಾಸನೆ ಅಂತ ಒಂದು ಸ್ತೋತ್ರಗಳಿದಾವ. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾತ್ರ ಮೌಜಯ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದು ಸ್ತೋತ್ರ ಇದೆ. ಆ ಸ್ತೋತ್ರದಲ್ಲಿ ಆ ಬ್ರಹ್ಮ ಸ್ವರೂಪದ ಗುಣಗಳನ್ನ, ಅಂದ್ರೆ ಬ್ರಹ್ಮನಿಗೆ ಗುಣ ಇಲ್ಲ ಅಂತ ಹೇಳಿದ್ವಿ, ಆದರೆ ಅದನ್ನ ಉಪಾಸನೆ ಮಾಡೋಕ್ಕೋಸ್ಕರ ಸಲುವಾಗಿ, ಅದರಲ್ಲಿ ಮನಸ್ಸು ನಿಲ್ಲಿಸೋಕ್ಕೋಸ್ಕರ ಸಲುವಾಗಿ ಒಂದಿಷ್ಟು ಬ್ರಹ್ಮಾಭ್ಯಾಸ ಅಂತ ಇದೆ. ಈಗ ಇಲ್ಲಿಂದ ನಮಗೆ ಮುಂದೆ ಆಚಾರ್ಯ ಶಂಕರರು ಧ್ಯಾನಕ್ಕೆ ಕುಳಿತುಕೊಳ್ಬೇಕಾದ್ರೆ ಹೇಗೆ ಇನ್ನೊಂದಿಷ್ಟು
ಜ್ಞಾನ ಪರಿಪಕ್ವವಾಗಬೇಕು. ಪರಿಪಕ್ವವಾದ ನಂತರ ಯಾವುದರಲ್ಲಿ ಆಲಂಬನ ಬೇಕಲ್ವಾ? ಸೊ ಯಾವ ಆಲಂಬನದಲ್ಲಿ ನಿಂತುಕೊಳ್ಬೇಕು ಅನ್ನುವಂತಹದ್ದನ್ನ ಈ ಬ್ರಹ್ಮ ಭಾವನೆ ಅಂತ. ಬ್ರಹ್ಮ ಭಾವನೆ ಈಗ ಧ್ಯಾನ ನಿಷ್ಠೆ 250 253 ತನಕ 4 ಶ್ಲೋಕಗಳನ್ನ ಹೇಳಿ, ದೆನ್ ಅದಾದ್ಮೇಲೆ 254 266 ವರೆಗೆ ಬ್ರಹ್ಮ ಭಾವನೆ. ಈ ಬ್ರಹ್ಮ ಭಾವನೆ ಒಳ್ಳೆ ಅಂದ್ರೆ ಸಗುಣ ಉಪಾಸನೆಯಲ್ಲಿ ಹೇಗೆ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅಂತಕ್ಕಂತಹ ರೀತಿಯಾಗಿ ಬ್ರಹ್ಮ ಧ್ಯಾನವನ್ನ ಹೇಳಿಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಪ್ರಿಪೇರ್ ಆಗಿ ಮೊದಲು ಧ್ಯಾನ ನಿಷ್ಠೆ ಅಂದ್ರೆ ಧ್ಯಾನದಲ್ಲಿ ಒಂದು ಸಿದ್ಧತೆ ಬರ್ಬೇಕು ನಮಗ. ಅದು ಅದನ್ನ ಪಡ್ಕೊಳ್ಬೇಕು, ಅದ್ರಾಗ ನಿಲ್ಬೇಕು ಅಂತಕ್ಕಂಥದ್ದೊಂದು ನಿಶ್ಚಲ ಬುದ್ಧಿಗೆ ನಿಷ್ಠೆ ಅಂತ ಕರೀತಾರೆ. ಧ್ಯಾನ ಅಂದ್ರೆ ಯಾವುದೇ ಪ್ರತ್ಯಯಗಳಿಲ್ಲದೆ ಏಕತಾನತೆ ಧ್ಯಾನ ಅಂತ ಸೂತ್ರ ಪತಂಜಲಿ ಅವ್ರದ್ದು. ಅನ್ಯ ಪ್ರತ್ಯಯಗಳಿಲ್ಲದೆ ಒಂದೇ ಪ್ರತ್ಯಯದಲ್ಲಿ ಮನಸ್ಸು ನಿಲ್ಬೇಕು. ಸೊ ಅದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಇದು ಯೋಗಾಭ್ಯಾಸ ಅಲ್ಲ, ಇದು ಜ್ಞಾನಾಭ್ಯಾಸ. ಯೋಗದಲ್ಲಿ ಪ್ರಾಕ್ಟೀಸ್ ಅದೇವ, ಪ್ರಾಣಾಯಾಮ, ಪ್ರತ್ಯಾಹಾರ ಪ್ರಾಕ್ಟೀಸ್ ಅನ್ನ ಮಾಡಿ, ಧಾರಣವನ್ನ ಮಾಡಿ, ಆಮೇಲೆ ಏಕತಾನತ ಪ್ರತ್ಯಯ ಧ್ಯಾನ ಅಂತ ಬರ್ತದೆ. ಆದ್ರೆ ಈ ಜ್ಞಾನ ಮಾರ್ಗದಲ್ಲಿ ಇಲ್ಲಿ ಧಾರಣ ಅಂತಕ್ಕಂಥದ್ರದ್ದು ಅರ್ಥ ಏನಂತಂದ್ರೆ ಸ್ಪಷ್ಟವಾಗಿ ವಸ್ತುವಿನ ದರ್ಶನ, ಅದು ಧಾರಣ ಅಂತ. ಸೊ ಪದೇ ಪದೇ ಅಸತ್ತಾಗಿರ್ತಕ್ಕಂತಹದ್ದನ್ನ ಹೊಡೆದಾಕ್ಬಿಟ್ಟು ಯಾವುದು ಸತ್ ಸ್ವರೂಪವಾಗಿದೆಯೋ ಆ ಸತ್ಸ್ವರೂಪದಲ್ಲಿ ಮತ್ತೆ ಮತ್ತೆ ಮನಸ್ಸನ್ನ ನಿಶ್ಚಯ ಅಥವಾ ಅದನ್ನ ಕೃಷಿ ಮಾಡ್ತಕ್ಕಂಥ ಕೆಲಸವನ್ನ, ಪೂರ್ವ ಸಿದ್ಧತೆ, ಅದು ಧಾರಣ. ಆ ಧಾರಣಕ್ಕೆ ಬೇಕಾಗಿರತಕ್ಕಂತಹ ಒಂದು ವಿಧಾನವನ್ನ ಜ್ಞಾನ ಮಾರ್ಗದಿಂದ ನಮ್ಗೆ ಪ್ರಿಪರೇಷನ್ಗೆ ಕೊಡ್ತಾ ಇದ್ದಾರೆ. ಜನ ಅದಾದ್ಮೇಲೆ ಬ್ರಹ್ಮಾಭ್ಯಾಸ, ಅದು ಚೆನ್ನಾಗಿದೆ, ಅದು ಶ್ಲೋಕದ್ದು ಅವೆಲ್ಲ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶ್ಲೋಕಗಳು. ಈಗ ಧ್ಯಾನಕ್ಕೆ ನಿಷ್ಠೆ ಬೇಕು ಆ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಅಸ್ಥೂಲಂ ಇತ್ಯೇತತ್ ಅಸನ್ನಿರಸ್ಯ ವಿತ್ತೇತ ಅಸನ್ನಿರಸ್ಯ ಸಿದ್ಧಂ ಸ್ವತೋ ವ್ಯೋಮವತ್ ಅಪ್ರತರ್ಕ್ಯಂ ಅತೋ ಮೃಷಾ ಮಾತ್ರಮಿದಂ ಪ್ರತೀತಂ ಜಹೀಹಿ ಯತ್ ಸ್ವಾತ್ಮತಯ ಗೃಹೀತಂ ಬ್ರಹ್ಮಾಹಮಿತ್ಯೇವ ವಿಶುದ್ಧ ಬುದ್ಧಿಯ ವಿದ್ಯೆ ತಮಾತ್ಮಾನಂ ಅಖಂಡ ಬೋಧಂ. ಅಸ್ಥೂಲವಿತ್ತೇದಸನ್ನಿರಸ್ಯ ಸಿದ್ಧಂ ಸ್ವತೋ ವ್ಯೋಮವತ್ತ ಪ್ರತರ್ಕ್ಯಂ ಅತೋ ಮೃಷಾ ಮಾತ್ರಮಿದಂ ಪ್ರತೀತಂ ಜಹೀಹಿ ಯತ್ ಸ್ವಾತ್ಮತಯಾ ಗೃಹೀತಂ ಬ್ರಹ್ಮಾಹಮಿತ್ಯೇವ ವಿಶುದ್ಧ ಬುದ್ಧ್ಯಾ ವಿದ್ಧಿ ಸ್ವಮಾತ್ಮಾನಂ ಅಖಂಡಬೋಧಂ. ಅಸ್ಥೂಲ ಮಿತ್ತೇತ್ ಅಸನ್ನಿರಸ್ಯ ಅಂದ್ರೆ ಅಸದ್ರೂಪವಾಗಿರ್ತಕ್ಕಂಥದ್ದು, ಸದ್ರೂಪ ಮತ್ತು
ಅಸತ್ ರೂಪ ಅಂತ. ಸತ್ ರೂಪ ಅಂದ್ರೆ ಸತ್ಯವಾಗಿರ್ತಕ್ಕಂಥದ್ದು. ಅಸತ್ ರೂಪ ಅಂತಂದ್ರೆ ದೇಶ ಕಾಲಗಳಿಗೆ ಒಳಪಟ್ಟು ವ್ಯಾವಹಾರಿಕವಾಗಿ ತೋರುವಂತಹದ್ದು ಅಸತ್ ರೂಪ ಅಂತ. ಈಗ ದೇಹ ಇದು ಸತ್ವರೂಪವಾಗಿ ಕಂಡ್ರೂ ಕೂಡ ಅಸತ್ ರೂಪ ಅಂತ. ಯಾಕೆ ಅಂದ್ರೆ ದಿನ ದಿನ ಒಂದೊಂದು ದಿನಕ್ಕೆ ನಮ್ದು ಆಯುಷ್ಯ ಕಡಿಮೆ ಆಗ್ತಾ ಬಂದ್ಬಿಡ್ತದ. ದಿನಾನು ಕೂಡ ಇದು ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ ಕಾಲ ರೂಪದಲ್ಲಿ. ಹಾಗಾಗಿ ಒಂದು ಸ್ಥಿರ ಇಲ್ಲ ಅದಕ್ಕೆ. ಈ ಅಸ್ಥಿರವಾಗಿರ್ತಕ್ಕಂಥದ್ದು ಯಾವುದಿದೆಯಲ್ವಾ ಅಸದ್ ರೂಪವನ್ನು ಏನ್ ಮಾಡ್ಬೇಕಂದ್ರೆ ಅದನ್ನ ತಿರಸ್ಕರಿಸ್ಬೇಕು ಅದನ್ನ. ಮತ್ತೆ ಅಸ್ಥೂಲ ಅಂತಂದ್ರೆ ಸ್ಥೂಲವಾದದ್ದಲ್ಲ. ಸ್ಥೂಲ ಅಂತಂದ್ರೆ ಈ ಶರೀರ ಸ್ಥೂಲ. ಅಸ್ಥೂಲ ಅಂತಂದ್ರೆ ಸ್ಥೂಲವಲ್ಲದೆ ಇರ್ತಕ್ಕಂಥದ್ದು, ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾವುದು? ಸಿದ್ಧಂ ಸ್ವತೋ ವ್ಯೋಮವತ್ ಅಪ್ರತರ್ಕ್ಯಂ. ವ್ಯೋಮವತ್ ಅಂದ್ರೆ ಸಿದ್ಧ ಮಾಡಬೇಕು, ಸ್ವತಃ ಸಿದ್ಧವಾಗಿರ್ತಕ್ಕ. ವ್ಯೋಮವತ್ ಅಪ್ರತರ್ಕ್ಯಂ ಅಂತಂದ್ರೆ ಆಕಾಶದಂತೆ ಊಹಿಸಲು ಅಸಾಧ್ಯವಾಗಿರ್ತಕ್ಕಂತಹ ಆ ಅಸಂಗ ಸ್ವರೂಪವನ್ನ ಅದನ್ನ ಏನ್ ಮಾಡ್ಬೇಕು? ಅಥೋ ಮೃಷಾ ಮಾತ್ರ ಮಿದಂ ಪ್ರತೀತಂ ಜಹೀಯತ್ ಸ್ವಾತ್ಮತಯ ಗೃಹೀತಂ. ಸ್ವಾತ್ಮತಯ ಗೃಹೀತಂ. ನಾನೇ ಆತ್ಮಸ್ವರೂಪ ಅನ್ನುವಂತಹದ್ದನ್ನ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆತ್ಮದ ಜ್ಞಾನವನ್ನ ಸ್ಪಷ್ಟವಾಗಿ ಮನಸ್ಸು ಅರ್ಥ ಮಾಡಿಕೊಳ್ಬೇಕು. ಈ ಶರೀರವನ್ನ ನಾನು ಅಂತ ಅನ್ಕೊಂಡಿದ್ದೀವಿ. ಈ ಶರೀರ ಅಂತಕ್ಕಂಥದ್ದು ಅಸದ್ ವಸ್ತು ಅಂತ. ಯಾಕಂತಂದ್ರೆ ಇದು ನಿತ್ಯ ಬದಲಾವಣೆ ಆಗ್ತಕ್ಕಂಥದ್ದು. ಮತ್ತೆ ಬದಲಾವಣೆ ಆಗದೇ ಇರತಕ್ಕಂಥದ್ದು ವ್ಯೋಮವತ್ತು ಅಂದ್ರೆ ಆಕಾಶ ಹೆಂಗ ನಮಗೆ ಎಷ್ಟೇ ಆಕಾಶ ಅಂತಕ್ಕಂಥದ್ದು ಊಹಿಸೋಕೆ ಅಸಾಧ್ಯವಾಗಿದೆಯೋ ಅಂತಹ ಅಸಾಧ್ಯವಾಗಿರ್ತಕ್ಕಂತಹ ಆತ್ಮನನ್ನ ಏನ್ ಮಾಡ್ಬೇಕು ನಾವು? ಶಾಸ್ತ್ರದ ಬಲದಿಂದ ಗೃಹೀತಂ. ಗೃಹೀತಂ ಅಂದ್ರೆ ಅದನ್ನ ಗ್ರಹಿಸ್ಬೇಕು. ಅದನ್ನ ಬುದ್ಧಿಯಿಂದ ಅದನ್ನ ಗ್ರಹಿಸ್ಬೇಕು. ಅದನ್ನ ಅದಕ್ಕೆ ಗೀತೆಯಲ್ಲಿ ಶನೈಹಿ ಉಪರಮ, ಶನೈಹಿ ಮತ್ತೆ ಮತ್ತೆ ಉಪರಮ ಅಂತಂದ್ರೆ ಹತ್ತಿರ, ಆ ಆತ್ಮನ ಹತ್ತಿರ ಮನಸ್ಸನ್ನ ಆ ಕಡೆ ಹೋಗೋದಂತೆ ಎಳ್ಕೊಂಡು ಬರಬೇಕು ಅಂತ. ಬುದ್ಧಿಯ ಧೃತಿ ಗೃಹೀತಯ. ಬುದ್ಧಿಯಿಂದ ಏನ್ ಮಾಡ್ಬೇಕು? ಆ ಮನಸ್ಸನ್ನ ಎಳ್ಕೊಂಡು ಬರಬೇಕು. ಆತ್ಮಸಂಸ್ಥಂ ಆ ನಿರ್ಗುಣ ನಿರಾಕಾರ ನಿರಂಜನನಾಗಿರ್ತಕ್ಕಂತಹ ನಿರ್ವಿಕಲ್ಪನಾಗಿರ್ತಕ್ಕಂತಹ ಆ ಆತ್ಮ ಸ್ಥಿತಿಯಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕು. ನಕಿಂಚದಪಿ ಚಿಂತಯೇತ್. ಅನ್ಯ ಯೋಚನೆಗಳು ಬಾರದಂತೆ ನಾನೇ ಆತ್ಮಸ್ವರೂಪನಾಗಿದ್ದೇನೆ ಅನ್ನುವಂತಹ ಆ ಆತ್ಮಸ್ವರೂಪದ ಸ್ವಭಾವವಾಗಿರ್ತಕ್ಕಂತಹ ಆ ಮನ ಪ್ರಶಾಂತ ಅಂತೇನು ಕರಿತೀವಿ, ಅಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು. ಅದು ಆ ಏನು ಪ್ರಶಾಂತವಾಗಿರ್ತಕ್ಕಂಥದ್ದು ಸ್ಟೇಟಸ್ ಇದೆಯಲ್ಲ, ಅದು ಮನಸ್ಸಿನ ಗುಣ ಅಲ್ಲ, ಮನಸ್ಸಿಗಿಂತ ಆಚೆ ಇರತಕ್ಕಂಥದ್ದು. ಯಾವಾಗ ಮನಸ್ಸು ಯೋಚನೆಗಳನ್ನ ಬಿಟ್ಟು ಬಿಡ್ತೀವಿ ಅದಕ್ಕೆ ಉನ್ಮನೆ ಅಂತ ಕರಿತೀವಿ. ಅಂದ್ರೆ ಸಾಮಾನ್ಯ ಮನಸ್ಸಿನಕ್ಕಿಂತ ಅದು ಎತ್ತರ ಆಯ್ತು ಅಂತ. ಯಾವಾಗ ಅದು ಯೋಚನೆಗಳನ್ನ ಬಿಟ್ಟು ನಿಶ್ಚಲವಾಗಿರ್ತಕ್ಕಂತಹ ಶಾಂತ ಸ್ಥಿತಿಯಲ್ಲಿ ಸ್ಟೇ ಮಾಡುತ್ತಾ ಆ ಸ್ಟೇಟಸ್ ಅನ್ನ ಅದನ್ನ ಜ್ಞಾನ ಮಾರ್ಗದಲ್ಲಿ ಬ್ರಹ್ಮಭಾವ ಅಂತ ಕರಿತೀವಿ. ಅದನ್ನೇ ನಾವು ಸೂತ್ರಗಳಲ್ಲಿ ಯಾವುದು ಧ್ಯೇಯ ವಸ್ತು ಆ ಧ್ಯೇಯ ವಸ್ತುವಿನಲ್ಲಿ ಮನಸ್ಸು ನಿಂತಿರ್ತದೆ ಸ್ಥಿತಿ, ಅದು ಧ್ಯಾನ ಅಂತ.
ಬ್ರಹ್ಮಾಹಮಿತ್ಯೇವ ವಿಶುದ್ಧ ಬುದ್ಧ್ಯಾಂ ವಿದ್ಧಿ ಸ್ವಮಾತ್ಮಾನಂ ಅಖಂಡ ಬೋಧಂ. ಈ ರೀತಿಯಾಗಿರ್ತಕ್ಕಂತಹ ಅಖಂಡವಾಗಿರ್ತಕ್ಕಂತಹ ಏನು ನಾನೇ ಆತ್ಮಸ್ವರೂಪನು, ಆತ್ಮಸ್ವರೂಪನೇ ಅದು ನನ್ನ ಅದನ್ನೇ ಬ್ರಹ್ಮಭಾವ, ಅದೇ ಬ್ರಹ್ಮಸ್ವರೂಪ. ವಿಶುದ್ಧ ಬುದ್ಧಿಯ ಅಂತಂತಾರೆ. ವಿಶುದ್ಧ ಬುದ್ಧಿಯ ಅಂತಂದ್ರೆ ಸೂಕ್ಷ್ಮವಾದ ಬುದ್ಧಿಯಿಂದ. ಶುದ್ಧ ಬುದ್ಧಿ, ಅಶುದ್ಧ ಬುದ್ಧಿ ಅಂತ ಎರಡು. ಅಶುದ್ಧ ಬುದ್ಧಿ ಅಂದ್ರೆ ಕಲ್ಮಶವಾಗಿರ್ತಕ್ಕಂಥದ್ದು, ಶುದ್ಧ ಅಂತಂದ್ರೆ ಕಲ್ಮಶ ಇಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ವಿಶುದ್ಧಿ ಅಂತಕ್ಕಂಥದ್ದು ವಿಶೇಷವಾದ ಜ್ಞಾನದಿಂದ ತುಂಬಿರ್ತಕ್ಕಂತಹ ಬುದ್ಧಿ. ಯಾವುದು ವಿಶೇಷ ಜ್ಞಾನ? ನಾನು ಆತ್ಮನೇ ಅನ್ನುವಂತಹದ್ದು ವಿಶೇಷ ಜ್ಞಾನ. ಕಲ್ಮಶವನ್ನ ತುಂಬಿಕೊಂಡಿರ್ತಕ್ಕಂಥದ್ದು ಅಶುದ್ಧಿ ಬುದ್ಧಿ ಅಂತ ಕರಿತೀವಿ. ಅಶುದ್ಧಿಯನ್ನ ಸೇರಿಕೊಂಡಿರ್ತಕ್ಕಂಥದ್ದು. ಕಲ್ಮಶ ಇಲ್ಲದೆ ಇರ್ತಕ್ಕಂಥದ್ದು ಶುದ್ಧ ಬುದ್ಧಿ ಅಂತ ಕರಿತೀವಿ. ಅದು ಕಲ್ಮಶ ಇಲ್ಲದೆ ಇರ್ತಕ್ಕಂಥದ್ದು. ಅದು ಸ್ಟೇಟಸ್, ಅದು ಸುಮ್ಮನೆ ಅದು ಒಳ್ಳೆ ಸ್ಟೇಟಸ್ಸು, ಆದರೆ ಅಲ್ಲಿ ಏನು ಗ್ರಹಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಈ ವಿಶುದ್ಧ ಬುದ್ಧಿ ಅಂತ ಏನು ಕರಿತೀವಲ್ವ, ಇಲ್ಲಿ ವಿಶೇಷವಾದ ಈ ಜ್ಞಾನದ ಬುದ್ಧಿ, ಜ್ಞಾನದ ತತ್ವವನ್ನ ಅಲ್ಲಿ ಗ್ರಹಿಸ್ಬೇಕಲ್ಲಿ ಬುದ್ಧಿಯಲ್ಲಿ. ಅದು ವಿಶುದ್ಧ ಬುದ್ಧಿ. ವಿದ್ಯೆ ಅದು ಬ್ರಹ್ಮಭಾವ, ಅದನ್ನ ಆತ್ಮ, ಅದನ್ನ ಅಖಂಡ. ಈ ಅಖಂಡ ಬೋಧ ಅಂತಂದ್ರೆ ಈ ಖಂಡ ಇಲ್ಲದೆ ಇರ್ತಕ್ಕಂತಹ ಯಾವುದು ತತ್ವಮಸಿ ಮಹಾವಾಕ್ಯ ಇದೆಯೋ ಆ ಮಹಾವಾಕ್ಯದಲ್ಲಿ ಮನಸ್ಸನ್ನ ನಿಲ್ಲಿಸುವಂತಹ ವಿಧಾನವನ್ನ ಧ್ಯಾನ ನಿಷ್ಠೆ ಅಂತ ಕರೀತಾರೆ. ಸೊ ಇಷ್ಟು ವಾಕ್ಯದ ಅರ್ಥ. ಈ ವಾಕ್ಯದ ಅರ್ಥದಲ್ಲಿ ಇನ್ನೇನಾದ್ರೂ ಕನ್ಫ್ಯೂಸ್ ಆದ್ರೆ ಕೇಳ್ಬೋದು. ಯಾವುದನ್ನ ಈಗ ವಾಕ್ಯ ನಿರ್ಣಯ ಮಾಡಿದ್ವೋ ಆ ವಾಕ್ಯದ ನಿರ್ಣಯವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸ್ಥೂಲವಲ್ಲದ್ದು ಮತ್ತೆ ಅಶುದ್ಧಿ ಅಲ್ಲದೆ ಇರತಕ್ಕಂತಹದ್ದು, ವಿಶೇಷವಾದ ಜ್ಞಾನದಿಂದ ತುಂಬಿರ್ತಕ್ಕಂತಹದ್ದು ಯಾವುದು ಈ ಜ್ಞಾನ ಇದೆಯೋ ಈ ಜ್ಞಾನದಲ್ಲಿ ಮನಸ್ಸು ನಿಲ್ಲಿಸುವಂತಹ ವಿಧಾನವನ್ನ ಧ್ಯಾನ ನಿಷ್ಠೆ ಅಂತ ಕರೀತಾರೆ. ಈಗ ನೋಡಿ, ಸಾಮಾನ್ಯವಾಗಿ ಈಗೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗ, ಅದಕ್ಕೆ ನಮಸ್ಕಾರ ಹಾಕುವಾಗ, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಅಲ್ಲಿ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಮನಸ್ಸು ದೇವರಂದ್ರೆ ಏನು ಅಂತ ಇನ್ನೂ ಗೊತ್ತಿಲ್ಲ ಅದಕ್ಕೆ. ಆದರೂ ಕೂಡ ಅದರ ಮೇಲಿನ ಗೌರವದಿಂದ ಒಂದು ಉತ್ತಮವಾಗಿರ್ತಕ್ಕಂತಹ ಭಾವ ಬಂದಿರ್ತದೆ. ದೇವರನ್ನ ಸ್ಪಷ್ಟವಾಗಿ ತಿಳ್ಕೊಂಡಿಲ್ಲ ಅದು, ಮತ್ತೆ ದೇವರನ್ನ ನೋಡಿಲ್ಲ. ಆದರೂ ಕೂಡ ಹಿರಿಯರಾಗಿರ್ತಕ್ಕಂತಹ ಸಂಸ್ಕಾರದಿಂದ ಅದು ಮನಸ್ಸು ಅಲ್ಲಿ ಏನಾಗತ್ತಂತಂದ್ರೆ ಪ್ರಕ್ಷುಬ್ಧ ಇರಂಗಿಲ್ಲ. ಪ್ರಕ್ಷುಬ್ಧ ಅಂತಂದ್ರೆ ಡಿಸ್ಟರ್ಬ್ ಇರಂಗಿಲ್ಲ, ಒಂದು ಪ್ರಸನ್ನತೆಯನ್ನ ಹೊಂದಿರುತ್ತೆ. ಏನಕ್ಕಂದ್ರೆ ದೇವ್ರಂದ್ರೆ ಕೇಳಿರ್ತಕ್ಕಂಥ ಸಂಸ್ಕಾರ ಇದೆ, ಆದ್ರೆ ದೇವ್ರ ಬಗ್ಗೆ ರಿಯಾಲಿಟಿ ಗೊತ್ತಿಲ್ಲ ಅದಕ್ಕೆ. ಅಲ್ಲಿ ಆ ಯಾವುದು
ಮುಖ್ಯ ವಸ್ತು ಇದೆಯೋ ಆ ವಸ್ತುವಿನ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ, ಆದರೂ ಕೂಡ ಆ ಶಿಲ್ಪಿ ಕೆತ್ತಿರುವಂತಹ ಮೂರ್ತಿ, ಅರ್ಚಕ ಸ್ವಾಹ ಮಾಡಿರ್ತಕ್ಕಂತಹ ಆ ಪ್ರಾಣ ಪ್ರತಿಷ್ಠೆ, ಆ ಪ್ರಾಣ ರೂಪದಲ್ಲಿ ಆ ಭಗವಂತ ಇದ್ದಾನೆ ಅಂತಕ್ಕಂತಹ ಒಂದು ನಂಬಿಕೆ, ಅಷ್ಟೇ ನಂಬಿಕೆ, ಅಷ್ಟು ಎಷ್ಟು ನಿಮ್ದು ಅಲ್ಲಿ ಭಾವ ಇರ್ತದೋ ಅಷ್ಟು ಹೊತ್ತು ಮನಸ್ಸು ಸೊ ಕಾಮ್ ಆಗಿರ್ತದೆ. ಅದೇ ರೀತಿ ಈ ಆತ್ಮ ಅಂತಕ್ಕಂಥದ್ದು, ಬ್ರಹ್ಮ ಅಂತಕ್ಕಂಥದ್ದು ಒಂದು ಹೆಂಗ ನಾವು ದೇವರಂತ ಕರಿತೀವಲ್ವ, ಹಾಗೆ ಈ ನಮ್ಮೊಳಗಡೆ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಒಂದು ಘನೀಭೂತವಾದ ಶಕ್ತಿ. ಅಂಗುಷ್ಟ ಮಾತ್ರ ಪುರುಷ ಹೃದಯ ಪ್ರತಿಷ್ಠ ಅಂತ ಮಂತ್ರ. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಅಂತ ಮುಂಡಕ. ಅಂದ್ರೆ ಅಂಗುಷ್ಟ ರೂಪದಲ್ಲಿ, ಒಂದು ಬಿಂದುವಿನ ರೂಪದಲ್ಲಿ, ಅಥವಾ ಒಂದು ಹೆಬ್ಬೆರಳಿನ ಗಾತ್ರದ ರೂಪದಲ್ಲಿ ಯಾರಿದ್ದಾರೆ? ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಆ ಪರಮಾತ್ಮನೇ ಹೃದಯದಲ್ಲಿದ್ದು ಎಲ್ಲ ಬುದ್ಧಿಗೆ, ಮನಸ್ಸಿಗೆ, ಅಹಂಕಾರಕ್ಕೆ, ಚಿತ್ತಕ್ಕೆ, ಇಂದ್ರಿಯಗಳಿಗೆ, ಶರೀರಕ್ಕೆ, ಈ ಎಲ್ಲದಕ್ಕೂ ಕೂಡ ಚಲಿಸುವ ಹಾಗೆ ಮಾಡುವಂಥವನು, ಎಲ್ಲಕ್ಕೆ ಕಾರಣನಾಗಿರ್ತಕ್ಕಂಥವನು. ತಾನು ಮಾತ್ರ ಅಕಾರಣ ರೂಪನು. ಇವಕ್ಕೆ ಯಾಕೆ ಮಾಡ್ತಾನೆ? ಇಲ್ಲ, ಅವನ ಸ್ವಭಾವನೆ ಹೆಂಗ ದೀಪ ಯಾರಿಗೋಸ್ಕರ ಬೆಳಗೋದಿಲ್ಲಲ್ವಾ, ಅದು ತನ್ನ ಸ್ವಭಾವ. ಅದು ಹಾಗೆ ಈ ಆತ್ಮ ಅಂತಕ್ಕಂಥದ್ದು ಎಲ್ಲರೂ ಹೃದಯದಲ್ಲಿದ್ದು ಎಲ್ಲವನ್ನ ಬೆಳಗುತ್ತೆ. ಏನನ್ನ ಬೆಳಗುತ್ತಾ? ಈಗೋ ಅಹಂಕಾರವನ್ನ ಬೆಳಗುತ್ತಾ, ಬುದ್ಧಿಯನ್ನ ಬೆಳಗುತ್ತಾ, ಚಿತ್ತವನ್ನ ಬೆಳಗುತ್ತಾ. ಚಿತ್ತ ಅಂದ್ರೆ ಮೆಮೊರಿ ಅಂತ ಅರ್ಥ ಮಾಡಿಕೊಟ್ರು. ಚಿತ್ತವನ್ನ ಬೆಳಗುತ್ತಾ. ಮನಸ್ಸು ಯೋಚನೆಗಳ ಬರ್ಲಿಕ್ಕೆ, ಪ್ರವಾಹಕ್ಕೆ ಒಂದು ಶಕ್ತಿ ಬೇಕಲ್ವ, ಅದನ್ನು ಬೆಳಗುತ್ತಾ. ಮತ್ತೆ ಕಣ್ಣೊಳಗಡೆ ಒಂದು ಬೆಳಕು ಬೇಕಲ್ಲ ಹೋಗಿ ನೋಡ್ಲಿಕ್ಕೆ, ಅದು ಅದೇ ಆತ್ಮ. ಮತ್ತೆ ಶರೀರ ನಿರಂತರವಾಗಿ ಆಕ್ಟಿವ್ ಆಗಿದೆಯಲ್ಲ, ಅದು ಆ ಪ್ರಾಣ ರೂಪದಲ್ಲಿ ಆತ್ಮ. ಹೀಗೆ ಇದನ್ನೆಲ್ಲವನ್ನ ಬೆಳಗುವಂತಹ ಒಬ್ಬ ಆ ಬ್ರಹ್ಮಸ್ವರೂಪ ನಮ್ಮ ಹೃದಯದಲ್ಲಿದ್ದೆ. ಈಗ ನಮಗೆ ಪ್ರಾಬ್ಲಮ್ ಏನಂತಂದ್ರೆ, ನಾನು ಶರೀರ ಅಂತಕ್ಕಂಥದ್ದು ಭಾವನೆ ಅದ, ಆದರೆ ಶರೀರ ಅಂತಕ್ಕಂಥದ್ದು ಆತ್ಮನಿಂದ ಬೆಳಗಲ್ಪಡುತ್ತೆ. ಸೊ ಹಾಗಾಗಿ ಬೆಳಗಲ್ಪಡ್ತಕ್ಕಂತಹ ವಸ್ತುವಿನಕ್ಕಿಂತ ಯಾವುದು ಬೆಳಗುತ್ತೋ ಅದು ದೊಡ್ಡದಲ್ವಾ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಇರುವಿಕೆಯನ್ನ ಶರೀರದಿಂದ ಶಿಫ್ಟ್ ಮಾಡಬೇಕು ಆತ್ಮನ ಕಡೆಗೆ. ಎಲ್ಲವನ್ನ ಬೆಳಗುವಂತಹ, ಎಲ್ಲಕ್ಕೆ ಪ್ರಕಾಶಮಾನವಾಗಿರ್ತಕ್ಕಂತಹ, ಎಲ್ಲವನ್ನ ನಡೆಸುವಂತಹ, ಎಲ್ಲವೂ ಅದರಿಂದನೇ ಪ್ರಚೋದಿಸಲ್ಪಡತಕ್ಕಂತಹ, ಮತ್ತು ಎಲ್ಲವೂ ಅದರಲ್ಲೇ ಹುಟ್ಟೋದು, ಮತ್ತೆ ಅದರಲ್ಲೇ ಬೆಳೆಯೋದು, ಮತ್ತೆ ಅದರಲ್ಲೇ ಲಯವಾಗತಕ್ಕಂಥದ್ದು ಅಂತಹ ಆತ್ಮಸ್ವರೂಪ ನಾನು. ಯಾಕೆ ಅಂತಂದ್ರೆ ಅದು ನನ್ನ ಹೃದಯದಲ್ಲಿ ಅದ. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ. ಸೊ ಹೀಗೆ ಕುತ್ಕೊಂಡು ಮನಸ್ಸನ್ನ ಆ ಪಾಯಿಂಟ್ ಅಲ್ಲಿ ನಿಲ್ಲಿಸ್ಬೇಕು. ಈ ಪಾಯಿಂಟ್ ಅಲ್ಲಿ ನಿಲ್ಲಿಸುವಾಗ
ಮತ್ತೆ ಮತ್ತೆ ಏನ್ ಬರ್ತದ, ಈ ಸಹಜವಾಗಿರ್ತಕ್ಕಂಥ ರಜೋಗುಣದ ಸ್ವಭಾವ ಮನಸ್ಸು ಯೋಚನೆ ಬರ್ತಿರ್ತದೆ. ಯೋಚನೆ ಬಂದಾಗ ಏನ್ ಮಾಡ್ಬೇಕು, ಬುದ್ಧಿಯ ಧೃತಿ ಗೃಹೀತೆಯ ಅಂತ ನೋಡಿದ್ವಲ್ವಾ. ಬುದ್ಧಿ ಯಾವಾಗಲೂ ಅಲರ್ಟ್ ಆಗಿರ್ಬೇಕು. ಅವಾಗ ಅದು ಎದ್ದು ಅದು ಜಾಗ್ರತೆ ಮಾಡಿ ಹೇಳ್ಬೇಕು. ಏನ್ ಮಾಡ್ತದೆ ಮನಸ್ಸು ಕೂತ್ಕೊಂಡಾಗ, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅದ್ರ ಯೋಚನೆ ಬರ್ತದೆ. ಅವಾಗ ಹೇಳ್ಬೇಕು, ಅದು ಆಮೇಲೆ ಮಾಡ್ಲಿಕ್ಕೆ ಬರುತ್ತೆ, ಈಗ ಇದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ, ಈಗ ಆ ಕಡೆ ಹೋಗೋದು ಬೇಡ ಅಂತ ಹೇಳ್ಬೇಕು. ಇನ್ಯಾವುದೋ ಶರೀರದ ತಾಪತ್ರಯ ಇರ್ತದ, ಅದು ಬರ್ತದ. ಅವಾಗ ಅದಕ್ಕೆ ಹೇಳ್ಬೇಕು, ಶರೀರ ತಾಪತ್ರಯವನ್ನು ಆಮೇಲೆ ನೋಡಿಕೊಳ್ಳೋಣ, ಯಾವ್ದೊಂದು ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ಏನೋ ತಿಂಡಿ ತಿನ್ಬೇಕು, ಏನೋ ಮಾಡ್ಬೇಕು, ಆಯ್ತು ಅದನ್ನ ಆಮೇಲೆ ಮಾಡೋಣ, ಒಂದು 5 ನಿಮಿಷ ಅಂತ. ಹೀಗೆ ಮುಖ್ಯವಾಗಿರ್ತಕ್ಕಂತಹ ಈ ಏನು ಚಂಚಲವಾಗಿರ್ತಕ್ಕಂತಹದ್ದು ಮನಸ್ಸಿರ್ತದಲ್ಲ, ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಏನ್ ಮಾಡ್ತಾ ಬರ್ಬೇಕು, ಕಟ್ ಮಾಡ್ತಾ ಬರ್ಬೇಕು. ಅವಾಗ 2 ಸಲ 4 ಸಲ ನೀವು ಅದನ್ನ ತಳ್ಳಿ ಹಾಕ್ತಾ ಬಂದ್ರಿ ಅಂತಂದ್ರೆ ಅವಾಗ ಅದ್ರದ್ದು ಬಲ ಕಡಿಮೆ ಆಗತ್ತೆ. 1-2 ಸೆಕೆಂಡ್ ಶಾಂತ ಕೂತ್ಕೊಳ್ಳೋದು, ಮತ್ತೆ ಒಂದು ಥಾಟ್ಸ್ ಬರ್ತದೆ, ಮತ್ತೆ ತೆಗೆದು ಹಾಕೋದು, ಮತ್ತೆ 1-2 ಸೆಕೆಂಡ್ ಥಾಟ್ಸ್ ಕೂತ್ಕೊಳ್ಳೋದು. ಸೊ ಹೀಗೆ ನಿರಂತರವಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಪ್ರಾಕ್ಟೀಸ್ ಅಲ್ಲಿ ಮನಸ್ಸು ಜಾರ್ತಿತ್ತಂತಂದ್ರೆ ಪದೇ 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 ಮನಸ್ಸಿನ ಬುದ್ಧಿಯಿಂದ ಈ ಶಾಸ್ತ್ರ ನಮಗೆ ರೆಫರೆನ್ಸ್ ಆಗಿ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ಟಿದೆ. ಇದು ಸರ್ವಕ್ಕೆ ಕಾರಣನಾಗಿರ್ತಕ್ಕಂಥವನು ಆತ್ಮ, ಇವೆಲ್ಲವೂ ಕೂಡ ನಾಶವಾಗತಕ್ಕಂಥವು ಅಂದ್ರೆ ಇವತ್ತಿದ್ದು ನಾಳೆ ಕಣ್ಮರೆ ಆಗತಕ್ಕಂಥವು, ಬದಲಾವಣೆ ಆಗತಕ್ಕಂಥವು. ಇವ್ರ ಮೇಲೆ ದಿನಾನು ಕೂಡ ಅವ್ರ ಜೊತೆಗೆ ವ್ಯವಹಾರ ಮಾಡಿರೋದ್ರಿಂದ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ. ಆಗ ಈಗ ಇದ್ರ ಮೇಲೆ ಅಭಿಮಾನ ಜಾಸ್ತಿ ಮಾಡಬೇಕು, ಅದನ್ನ ಧ್ಯಾನ ನಿಷ್ಠೆ ಅಂತ. ಹೀಗೆ ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಆಗ ಪ್ರಾಕ್ಟೀಸ್ ಏನಾಗ್ತಾ ಬರುತ್ತೆ ಅಂತಂದ್ರೆ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮನಸ್ಸು ತನ್ನ ತಾನೇ ಶಾಂತವಾಗಿ ಬಿಡ್ತದ. ಮನಸ್ಸು ಯಾವಾಗ ಶಾಂತವಾದಗಳಿಗೆ ದೇಹದಲ್ಲಿ ಆಲಸ್ಯ ಇತ್ತಂತಂದ್ರ ನಿದ್ರೆ ಬಂದ್ಬಿಡ್ತದ. ಅದಕ್ಕೆ ಆಲಸ್ಯವನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಮೊದಲು ಒಂದಿಷ್ಟು ಟ್ರೈನಿಂಗ್, ಅಂದ್ರೆ ಚೆನ್ನಾಗಿ ಓದೋದು, ಇಲ್ಲಂತಂದ್ರೆ ನಿಮಗೆ ಓದಕ್ಕೆ ಗೊತ್ತಾಗದೇ ಇದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡೋದು, ಮೊದಲು ಪ್ರಿಪರೇಷನ್ ಆಗಬೇಕು. ಮತ್ತೆ ಸೊ ಅವಾಗ ಅದೇನಾಗುತ್ತೆ, ನಿದ್ರೆಗೆ ಹೋಗಲ್ಲ, ಮತ್ತೆ ಯೋಚನೆ ಕಡೆ ಹೋಗಲ್ಲ, ಕೇವಲ ಬ್ರಹ್ಮಸ್ಥಿತಿ ಎಲ್ಲವನ್ನ ಒಳಗೊಂಡು ಎಲ್ಲದಕ್ಕೂ ಕೂಡ ಅಂಟದಂತೆ ಹೇಗೆ ಎಲ್ಲವನ್ನ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಆಕಾಶ ತಾನು ಮಾತ್ರ ಹೆಂಗ ಅಸಂಗವಾಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ಎಲ್ಲವನ್ನ ಪ್ರಚೋದನೆ ಮಾಡಿ ಆ ಎಲ್ಲ ಪ್ರಚೋದನೆಗಳಿಗೆ ಕೇವಲ ಸಾಕ್ಷಿಯಾಗಿರ್ತಕ್ಕಂತಹ ಈ ಆತ್ಮನನ್ನ ನಾವು ತತ್ವದಿಂದ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಯಾವಾಗ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಆವಾಗ ನಿಮಗೆ ನಿಧಾನವಾಗಿ ಒಂದು 10 ಸೆಕೆಂಡು, 20 ಸೆಕೆಂಡು, 30 ಸೆಕೆಂಡು, 1 ನಿಮಿಷ, 2 ನಿಮಿಷ, 5 ನಿಮಿಷ ಶಾಂತವಾಗ್ತಾ ಬರುತ್ತೆ. ಆ ಒಂದು ಧ್ಯಾನದ ಆ ಒಂದು 10 ನಿಮಿಷದ ಸ್ಥಿತಿ
ಸಾರಿ 10 ಸೆಕೆಂಡ್ ಸ್ಥಿತಿ, 20 ಸೆಕೆಂಡ್ ಅಥವಾ 30 ಸೆಕೆಂಡ್ ಸ್ಥಿತಿ, ನಿಮ್ಮೊಳಗಡೆಗೆ ಇವಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದ. ನಿಧಾನವಾಗಿ ಬುದ್ಧಿಗಿರ್ಬೋದು, ಮನಸ್ಸಿಗಿರ್ಬೋದು, ಪ್ರಾಣಕ್ಕಿರ್ಬೋದು, ಶರೀರಕ್ಕಿರ್ಬೋದು. ಅದರದ್ದು ಏನು ಲಕ್ಷಣಗಳಿದೆವೋ, ಆತ್ಮನ ಲಕ್ಷಣಗಳಿದೆವೋ, ಆ ಆತ್ಮನ ಲಕ್ಷಣ ಬುದ್ಧಿ ಶಾರ್ಪ್ ಆಗ್ತದೆ, ಮನಸ್ಸು ಫೋಕಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಇಂದ್ರಿಯಗಳಲ್ಲಿ ಸೂಕ್ಷ್ಮತೆ ಬರ್ತದೆ, ಏನನ್ನು ತಿನ್ಬೇಕು ಏನನ್ನು ತಿನ್ನಬಾರದು, ಯಾವುದು ಒಳ್ಳೇದಲ್ಲ, ನ್ಯಾಚುರಲ್ ಆಗಿ ಕಂಟ್ರೋಲ್ ಬರ್ತದೆ. ಎಂಥದ್ದು ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ಕೊಡ್ಲಿ ಅಷ್ಟೇ ಆನಂದವಾಗಿ ತಗೊಳ್ತದ, ಮತ್ತೆ ಅಷ್ಟೇ ಜ್ಞಾನ ಇರ್ತದೆ ಅದಕ್ಕೆ. ಮತ್ತೆ ಶರೀರವನ್ನು ಹೇಗೆ ಇಟ್ಕೋಬೇಕು ಅಂತಕ್ಕಂಥದ್ದು ಮೆಡಿಸಿನ್ ಇದು. ಧ್ಯಾನ ಅಂತಂದ್ರೆ ಸುಮ್ಮನೆ ಯಾರೋ ಪರಮಾತ್ಮನ ಒಲಿಸ್ಕೊಳ್ತಕ್ಕಂಥದ್ದು ಅಲ್ಲ. ಪರಮಾತ್ಮನನ್ನ ಬುದ್ಧಿ, ಮನಸ್ಸು, ಇಂದ್ರಿಯ, ಶರೀರದ ಮೇಲೆ ತಗೊಂಡು ಬರೋದು. ಇವ್ರನ್ನ ನಿರಾಕರಣಿಸೋದ್ರೆ ಇವ್ರನ್ನ ಕಡೆಗಣಿಸೋದಲ್ಲ, ಇವ್ರನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದು. ಇವನ್ನ ಮೊದಲು ಅಶುದ್ಧಿಯಿಂದ ಬಿಡಿಸ್ಕೊಳ್ಳೋದು. ಸೊ ಅದನ್ನ ನಾವು ನೇತಿ ಅಂತ ಕರಿತೀವಿ. ತೆಗೆದುಹಾಕೋದು. ತೆಗೆದುಹಾಕಿದ ಮೇಲೆ ಆತ್ಮನಲ್ಲಿ ನಿಂತುಕೊಂಡು ಆ ಆತ್ಮನ ಶಕ್ತಿಯನ್ನ ನಾವು ಜಾಗ್ರತೆ ಮಾಡ್ತಾ ಬಂದ್ವಿ ಅಂತಂದ್ರೆ, ಅವಾಗ ಇವ್ರ ಮೇಲೆ ಈಗೇನು ಬೆಳಕು ಬೀಳ್ತದೋ ಆ ಬೆಳಕು ಇವುಗಳ ಸ್ವಭಾವದಂತೆ ಕೆಲಸ ಮಾಡುತ್ತಾ, ಅಂದ್ರೆ ಬುದ್ಧಿಯ ಸ್ವಭಾವದಂತೆ ಕೆಲಸ ಮಾಡುತ್ತಾ, ಮನಸ್ಸಿನ ಸ್ವಭಾವದಂತೆ ಕೆಲಸ ಮಾಡುತ್ತಾ, ಇಂದ್ರಿಯ ಸ್ವಭಾವದಂತೆ ಕೆಲಸ ಮಾಡುತ್ತಾ, ಶರೀರದ ಸ್ವಭಾವದಂತೆ ಕೆಲಸ ಮಾಡುತ್ತಾ. ಆದ್ರೆ ಯಾವಾಗ ನೀವು ವಿವೇಕದಿಂದ ಆತ್ಮನಲ್ಲಿ ನಿಂತುಕೊಂಡು ಆ ಆತ್ಮನ ಬೆಳಕನ್ನ ಇವ್ರ ಮೇಲೆ ಯಾವಾಗ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ ಬರ್ತದ, ಅವಾಗ ಇವೆಲ್ಲವೂ ಕೂಡ ಈಗ ಬದಲಾವಣೆ ಆಗ್ತಾ ಬರ್ತವೆ. ಈಗ ಇದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡೋದಂದ್ರೆ, ಈಗ ಪಾಠ ಕೇಳುತ್ತೀರಿ, ತದೇಕ ಮನಸ್ಸಿನಿಂದ ಪಾಠ ಕೇಳೋದರಿಂದ ಈಗ ಎಲ್ಲರೂ ಕೂಡ ಮೊನ್ನೆ 2 ದಿನಗಳ ಕಾಲ ಹೇಳಿರ್ತಕ್ಕಂಥದ್ದು ಎಷ್ಟೊಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇದೆ ಅಂತಂತೀರಿ ನೀವು. ಯಾಕಂತಂದ್ರೆ ಕೇಳುವಾಗ ಅದರ ಪರಿಣಾಮ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ, ದೇಹದ ಮೇಲೆ ಆಗುತ್ತಾ. ಆಗೋದ್ರಿಂದನೇ ಅದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಅದು ಟ್ರಾನ್ಸ್ಫಾರ್ಮೇಶನ್ ಆಗಿರೋದ್ರಿಂದನೇ ಸುಖ ಅಂತಕ್ಕಂಥದ್ದು ಗೊತ್ತಾಗಿ ಸೊ ಕ್ಲಾಸಿಗೆ ಮತ್ತೆ 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 ಮನಸ್ಸು ಬರ್ತದೆ. ಆ ಕೇಳುವಾಗ ಏನು ಒಂದು ಸುಖ ಆಗ್ತಾ ಇದೆ, ಆ ಕೇಳುವ ಸುಖವನ್ನ ನಮ್ಮ ಹೃದಯದಲ್ಲಿ ಆ ತತ್ವವನ್ನ, ಆತ್ಮನನ್ನ ನಿಲ್ಲಿಸಿ, ಆತ್ಮನ ಒಂದು ಸ್ಥಿತಿಯನ್ನ ವಿಕಾರಗೊಳಿಸದೆ, ಆತ್ಮನನ್ನು ವಿಕಾರಗೊಳಿಸದಲ್ಲ, ಆತ್ಮನಿಂದ ಬಹಿರ್ಮುಖವಾಗದೆ ಆತ್ಮನಲ್ಲೇ ಮನಸ್ಸನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸುವಂತಹ ಒಂದು ಅಭ್ಯಾಸ, ಇದು ಧ್ಯಾನ ನಿಷ್ಠ ಅಭ್ಯಾಸ. ಸೊ ಇದನ್ನ ಹೆಂಗ ಈಗ ಕೇಳೋದನ್ನ ಪ್ರಾಕ್ಟೀಸ್ ಮಾಡಿದ್ದೀರಿ, ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆಗ ನೀವು ಏಕಾಂತವಾಗಿ ಇದ್ರೂ ಕೂಡ ನೀವು ಏಕಾಂಗಿ ಅಲ್ಲ ಅಂತಕ್ಕಂಥದ್ದು ಭಾವ ಬರುತ್ತೆ. ಏಕಾಂಗಿ ಅಂದಗಳಿಗೆ ಭಯ ಬರುತ್ತೆ ಮನುಷ್ಯನಿಗೆ, ಆದರೆ ಏಕಾಂತದಲ್ಲಿ ಭಯ ಬರಂಗಿಲ್ಲ. ಏಕಾಂಗಿಗೆ ಏಕಾಂತಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ಏಕಾಂಗಿ ಅಂತಂದ್ರೆ ಅಯ್ಯೋ ನನ್ನ ಜೊತೆ ಯಾರಿಲ್ಲ ಅಂತಕ್ಕಂಥದ್ದು. ಏಕಾಂತ ಅಂದ್ರೆ ನನ್ನ ಜೊತೆಗೆ ಆತ್ಮನಿದ್ದಾನೆ ಅಂತಕ್ಕಂಥದ್ದು. ಹೊರಗಿನವ್ರು ಯಾರಿಲ್ಲ, ಇಲ್ಲಿ ಆತ್ಮನನ್ನ ಮರೆತು ನಾನು ಒಬ್ಬನೇ ಇದ್ದೀನಿ ಅಂತಕ್ಕಂಥದ್ದು ಏಕಾಂಗಿ. ಆದ್ರೆ
ನಾನು ಆತ್ಮಸ್ವರೂಪ ನನ್ನ ಜೊತೆ ಇದೆ, ನಾನು ಆತ್ಮನಲ್ಲಿ ದೇವರಲ್ಲಿ ನಾನು ದೇವರೊಟ್ಟಿಗೆ ಇದ್ದೇನೆ ಅಂತಕ್ಕಂಥದ್ದು ಭಾವ ಏಕಾಂತ ಭಾವ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರನ್ನ ದೇವರೊಡನೆ ಬಾಳಿದವರು ಅಂತ ಅವರು ಶಿಷ್ಯರು ಬರೆದಿದ್ದಾರೆ. ಅಂದ್ರೆ ಯಾವಾಗಲೂ ಆತ್ಮನಿಷ್ಠನಾಗಿದ್ರು ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.